ಇನ್ನು ಚಿಕ್ಕೋಡಿ ಭಾಗದ ಸ್ಟೋರಿ ನೋಡೋಣ. ಸಂಪೂರ್ಣ ನೀರಾವರಿಗಾಗಿ ಬೆಳಗಾವಿಯ ಹುಕ್ಕೇರಿಯಲ್ಲಿ ಕ್ರಾಂತಿ ಶುರುವಾಗ್ತಾ ಇದೆ. ಹುಕ್ಕೇರಿ ತಾಲೂಕಿನ ಸಂಪೂರ್ಣ ನೀರಾವರಿಗಾಗಿ ಜಲಸಮರ ಶುರುವಾಗಿರುವುದು. ಎಲ್ಲಿ ಹೇಗೆ ಡೀಟೇಲ್ಸ್ ಬರ್ತಾ ಇದೆ. ಬೆಳಗಾವಿಯ ಹುಕ್ಕೇರಿಯಲ್ಲಿ ಹುಕ್ಕೇರಿ ತಾಲೂಕಿನ ಸಂಪೂರ್ಣ ನೀರಾವರಿಗಾಗಿ ಜಲಸಮರ ಶುರುವಾಗಿರುವುದು. ಗುರ್ಲಾಪುರ ಮಾದರಿಯಲ್ಲೇ ನಿರಂತರ ಹೋರಾಟಕ್ಕೆ ಕರೆ ಕೊಡಲಾಗಿದೆ. ಇಲ್ಲಿ ನೀರಿಗೋಸ್ಕರ ಧರಣಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹುಕ್ಕೇರಿ ಭಾಗದ ಅನ್ನದಾತರು ಈಗ ಕಣಕ್ಕೆ ಧುಮುಕಿದ್ದಾರೆ. ಚೋನಪ್ಪ ಪೂಜಾರಿ, ಆನಂದ್ ಗುರೂಜಿ ನೇತೃತ್ವದಲ್ಲಿ ರಣಕಹಳೆ ಮೊಳಗಿಸಲಾಗಿರೋದು. ಹನಿ ಹನಿ ನೀರಿಗಾಗೂ ಕೂಡ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿಗೆ ಅನ್ನದಾತರು ಬಂದ್ಬಿಟ್ಟಿದಾರಲ್ಲ ಅಂತ ಆಕ್ರೋಶ ಹೊರಾಗ್ತಾ ಇರೋದು. ಧರಣಿಯಲ್ಲಿ ರಮೇಶ್ ಕತ್ತಿ ಹಾಗೂ ಮಹಾವೀರ್ ನೀಲಜಿಗಿ ಭಾಗಿಯಾಗಿದ್ದಾರೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಜಲ ಹೋರಾಟಗಾರರು ಸಜ್ಜಾಗಿದ್ದಾರೆ. ಪಾಪ ಅವ್ರ ಊರಿಗೆ ಕುಡಿಯಾಕ ನೀರಿಲ್ಲ. ಇಲ್ಲಿ ಒಂದು ತಿಂಗಳಿಗೆ ಒಂದು 15 ದಿವಸಕ್ಕೊಮ್ಮೆ ನೀರು ಬರ್ತಕ್ಕಂಥ ಪರಿಸ್ಥಿತಿ ಐತಿ. ಅದಕ್ಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘ, ನಮ್ಮೆಲ್ಲ ಮುಖಂಡರು, ಎಲ್ಲ ರೈತ ಪರ ಸಂಘಟನೆಗಳು ಏನ ಚಿಂತನೆ ಮಾಡಿರಪ್ಪ ಅಂದ್ರೆ, ಇಲ್ಲ ಅಧ್ಯಕ್ಷರು ನಮಗೆ ನೀರಾವರಿ ಆಗ್ಬೇಕು. ಯಾಕಂತಂದ್ರ ಇಲ್ಲಿ 2 ಡ್ಯಾಮ್ ಇದ್ದ, ಇಲ್ಲಿ ಬರೀ 20-30 ಕಿಲೋಮೀಟರ್ದಾಗ ನಮ್ಮೆಲ್ಲ ಜಮೀನ್ ಇದ್ದ ನೀರಾವರಿ ಆಗಿಲ್ಲ. ಇವತ್ತು ಕುಡಿಯಾಕಿಲ್ಲ, ಎಲ್ಲಾ ಸಮಸ್ಯೆ ಆಗದೈತಿ. ನೀರಾವರಿ ಆಗ್ಲೇಬೇಕನ್ನಂದ್ರೆ ಅವರ ಎಲ್ಲ ಯುವಕರು ನಾಗರಾಜ್ ಮತ್ತು ಸಂಜು ಹಲವಾರು ನನ್ನ ಎಲ್ಲ ಮುಖಂಡರು ಸೇರಿ, ಇಲ್ಲ ಏನ್ ಬೇಕಾದ ಅಧ್ಯಕ್ಷರ ಆಗ್ಲಿ, ನಾವು ಹಳ್ಳಿಯಲ್ಲಿ ಅಡ್ಡಾಡಿ ರೈತರನ್ನ ನಾವು ಕೈಕಾಲು ಬಿದ್ದಂತ ಕೂಡಿಸಿ ಈ ಹುಕ್ಕೇರಿಗೆ ನೀರು ತರಲಿಕ್ಕೆ ನಾವು ನಿರಂತರ ಪ್ರಯತ್ನ ಮಾಡೋಣ್ರಿ ಅನ್ನುವಂತ ಮಾತನ್ನ ಹೇಳಿದಾಗ ನಾವು ಮತ್ತು ಗುರುಗಳು ಕೂಡಿ, ಇಲ್ಲ ನೀವು ಏನ್ ಬೇಕಾದಾಗ್ಲಿ ನಾವು ಕೂಡ, ಯಾಕಂದ್ರ ನಿಮ್ಮ ಪುಣ್ಯದಿಂದ ಇವತ್ತು ನಾವು ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ ಆ ಭಾಗದಾಗ ನೀರಾವರಿ ಆಗೈತಿ. ನಿಮಗೆ ನೀರಿಲ್ಪ ಅಂದ್ರೆ ನಾವು ಕೂಡ ಇಲ್ಲಿ ಬಂದು ಭಾಗವಹಿಸ್ತೀವಿ. ಅದಕ್ಕಾಗಿ ತಾವು ನೀರಾವರಿ ಆಗಲೇಬೇಕು ಅನ್ನೋಂಥ ವಿಚಾರ ಇಟ್ಕೊಂಡಾಗ ಆ ವಿಚಾರ ಪ್ರಕಾರ ತಾವೆಲ್ಲ ರೈತ ದೇವರು